ಹೋರ್ಮುಜ್ ಜಲಸಂಧಿಯಲ್ಲಿ ಪಾಕಿಸ್ತಾನದ ಹಡಗಿಗೆ ತಡೆ ಒಡ್ಡಲಾಗಿದೆ. ಪಾಕಿಸ್ತಾನದ ತೈಲ ಹೊತ್ತಂತ ಹಡಗಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾವ ಪಾಕಿಸ್ತಾನ ಇರಾನ್ನೊಂದಿಗೆ ಗಡಿ ಹಂಚಿಕೊಂಡಿದೆಯೋ ಅದೇ ಇರಾನ್ನ ಹೋರ್ಮುಜ್ ಜಲಸಂಧಿಯಿಂದ ಪಾಕಿಸ್ತಾನದ ಹಡಗು ನಾನು ಹೋಗ್ಬಿಡ್ತೀನಿ ಬಿಟ್ಬಿಡಿ ನನ್ನ ಅಂತ ಕೇಳಿದ್ರೆ ನೋ ಬಿಡೋಕ್ಕಾಗಲ್ಲ ಅಂತ ಇರಾನ್ ಹೇಳಿರೋದಿಲ್ಲಿ. ಅಮೆರಿಕ ಜೊತೆ ಮಾತನಾಡ್ಕೊಳ್ಳಿ ನೀವು ಅಂತ ಇರಾನ್ ಹೇಳಿರೋದಿಲ್ಲಿ. ಇರಾನ್ಗೆ ಎಷ್ಟು ಸಿಟ್ಟಿದೆ ಇದೇ ಪಾಕಿಸ್ತಾನ ಮೇಲೆ ಅಂತ ಹೇಳಿದ್ರೆ ಅಮೆರಿಕ ಜೊತೆ ಮಾತಾಡ್ತಿರ್ತೀರಲ್ಲಪ್ಪ ನೀವು, ಅಲ್ಲಿ ಮಾತಾಡಿ ಬಿಡಿಸ್ಕೊಳ್ಳಿ. ಇಲ್ಲಿ ಇದೇನದು ಮೆಸೇಜ್, ಇದು ಬರೀ ಪಾಕಿಸ್ತಾನಕ್ಕಲ್ಲ, ಜಾಗತಿಕವಾಗಿ ಇದೊಂದು ಮೆಸೇಜ್ ಇರುತ್ತೆ. ಇಲ್ಲಿ ಹೋರ್ಮುಜ್ ನಾನು ಕಂಟ್ರೋಲ್ ತೊಗೊಂಡ್ಬಿಡ್ತೀನಿ, ಇನ್ನು 48 ಗಂಟೆ ಅಷ್ಟೇ ಹೋರ್ಮುಜ್ ಕಥೆ, ನಾನು ಸೈನ್ಯ ಕರೆಸ್ಬಿಡ್ತಾ ಇದ್ದೀನಿ, ಇಳಿಸ್ಬಿಡ್ತೀನಿ, ಹೋರ್ಮುಜ್ ನಿಯಂತ್ರಣ ತೊಗೊಂಡ್ಬಿಡ್ತೀನಿ ಅಂತ ಟ್ರಂಪ್ ಮಾತನಾಡಬೇಕಾದ್ರೆ, ಮಿಸ್ಟರ್ ಟ್ರಂಪ್ ಕೇಳಿಸ್ಕೊಳ್ಳಿ ಚೆನ್ನಾಗಿ ನಾನು ಹೇಳ್ತಿರೋದು ಅಂತ ಇರಾನ್ ಕೊಡ್ತಿರೋ ಮೆಸೇಜು. ಹಡಗಿಗೆ ಅವಕಾಶ ಬೇಕಾದರೆ ನಾವು ಕೊಡಲ್ಲಪ್ಪ, ಅಮೇರಿಕ ಇದೆಯಲ್ಲ ನಿಮ್ಮ ಖಾಸ ಗಳಸ್ಯ ಕಂಠಸ್ಯ ಗೆಳೆಯ, ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ ಅಂಥೇಳಿ ಇರಾನ್ ಛೇಡಿಸಿರುವುದು ಪಾಕಿಸ್ತಾನಕ್ಕೆ. ಶಾರ್ಜಾ ಕಂಟೈನರ್ ಟರ್ಮಿನಲ್ನಿಂದ ಹೊರಟಿದ್ದಂಥ ಹಡಗಿದು UAEನಲ್ಲಿರ್ತಕ್ಕಂಥ ಶಾರ್ಜಾ ಕಂಟೈನರ್ ಟರ್ಮಿನಲ್. ಪಾಕಿಸ್ತಾನದ ಕರಾಚಿಗೆ ಹೋಗಬೇಕಾಗಿತ್ತು, ಬಿಡೋಕ್ಕಾಗಲ್ಲ. ಏನಾದರೂ ಬಿಡಬೇಕು ಅಂತ ಹೇಳಿದ್ರೆ ನಿಮ್ಮ ಅಮೇರಿಕ ಇದೆಯಲ್ಲ, ಗೋ ಆ್ಯಂಡ್ ಟಾಕ್ ಟು ದೆಮ್, ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ. ನೋಡಿ ಅಲ್ಲೇ ಇರೋದು. IRGC Navy ರಿಟರ್ನ್ಸ್ ಅ ಶಿಪ್ ಇನ್ ದ ಸ್ಟ್ರೈಟ್ ಆಫ್ ಹೋರ್ಮುಜ್. ದಿ ಕಂಟೈನರ್ ಶಿಪ್ Selen was turned back by the IRGC Navy due to failure to comply with the legal protocols and lack of permission to pass through the Hormuz Strait. ಅವರಿಗೆ ಸೂಕ್ತವಾಗಿರತಕ್ಕಂತಹ ಆ ಬಂದರು ದಾಟುವಂತಹ ಅನುಮತಿಗಳು ಇರದ ಕಾರಣದಿಂದಾಗಿ IRGCಯ ನೇವಿ ಅಥವಾ ನೌಕಾಪಡೆ ಅದನ್ನು ತಡೆ ಹಿಡಿದಿದೆ. ಅಲ್ಲಿ ಅದನ್ನು ಮುಂದಕ್ಕೆ ಬಿಟ್ಟಿಲ್ಲ. ದಿ ಪ್ಯಾಸೇಜ್ ಆಫ್ ಎನಿ ವೆಸಲ್, ಯಾವುದೇ ಹಡಗು ಈ ಥರ ಒಂದು ಹೋಗಬೇಕು, ಸುರಕ್ಷಿತವಾದ ಒಂದು ಮಾರ್ಗ ಬೇಕು ಅಂತ ಹೇಳಿದ್ರೆ ಈ ವಾಟರ್ ವೇಯಿಂದ ರಿಕ್ವೈರ್ಸ್ ಫುಲ್ ಕೋಆರ್ಡಿನೇಷನ್. ಪೂರ್ತಿ ನಮ್ಮೊಂದಿಗೆ ಅನುಮತಿ ತೊಗೋಬೇಕು, ನೀವು ಪೂರ್ತಿ ನಮ್ಮ ಜೊತೆ ಮಾತುಕತೆ ನಡೀಬೇಕು ಅಂತ ಅದು ಹೇಳ್ಕೊಂಡಿರೋದಿಲ್ಲಿ.